ಸಮಾಜವನ್ನ ಒಂದು ಉದ್ರೇಕ ಎಬ್ಬಿಸಿ ಕೋಮು ಹಿಂಸೆಗೆ ತಯಾರು ಮಾಡುವ ಅಥವಾ ಕೋಮು ಹಿಂಸೆಯನ್ನು ಜ್ವಲಂತವಾಗಿರುವ ಒಂದು ಪ್ರಯತ್ನವನ್ನು ಇಮಿಡಿಯೇಟ್ ಆಗಿ ಇಲ್ಲಿ ಇಂಥದ್ದು ಅನೇಕವು 2000ದಿಂದ ಉಡುಪಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಹೆಗ್ಡೆಯವರು ಹೇಳಿದ್ರು, ಹೆಗ್ಡೆಯವರೇ ಒಂದು ನ್ಯೂ ಲೈಫ್ ಚರ್ಚಿಗೆ ಹೋಗಿ ಅಟ್ಯಾಕ್ ಮಾಡಿಸಿದಾಗ ನಾನು ಬೀದಿಯಲ್ಲಿ ಅವ್ರ ಹೊರಟ ಯಾತಕ್ಕೆ ಹೇಳಿದ್ರೆ ಇಂಥದ್ದೊಂದು ಅಜೆಂಡಾ ಇಲ್ಲಿ ಒಂದು ಮಾಡ್ತಾ ಇದ್ದಾರೆ. ಆದ್ರೆ ನಾವು ಯಾರು ಅಲ್ಲಿ ಇವತ್ತು ಪೊಲೀಸರು ತಕ್ಷಣವಾಗಿ ಈಗ ಜಾಗೃತಿ ಬಂದಿದೆ ಅಂತ ಹೇಳಿಕೊಂಡು ಈಗೇನೊಂದು ಕೆಲಸ ಆಗಿದೆ ತಕ್ಷಣವೇ ವಿಷಯ ಬಹಿರಂಗವಾಯಿತು, ಎಲ್ಲರೂ ಪ್ರಶ್ನೆ ಮಾಡ್ಲಿಕ್ಕೆ ಶುರುವಾಯಿತು. ಆ ವಿಷಯ ಬಹಿರಂಗ ಆದ ತಕ್ಷಣವೇ ನೀವು ಬೀದಿಗೆ ಬಂದ್ರಿ, ಇದು ಅವರಿಗೆ ಒಂದು ಉತ್ತರವನ್ನು ಕೊಡುತ್ತೆ. ಆದ್ರೆ ನೀವು ಇಲ್ಲಿಗೆ ನಿಲ್ಬಾರ್ದು, ಇದು ನಿಲ್ಬಾರ್ದು. ಯಾಕಂದ್ರೆ ಈ ಜಾಗೃತಿ ಏನಿದೆ ಇಲ್ಲಿ ತಕ್ಷಣ ಆದ ತಕ್ಷಣ ಕಾಂಗ್ರೆಸ್ನವರು ಹೋಗಿ ಏನಾಗಿದೆ ಅಂತ ತಿಳ್ಕೊಳ್ಬೇಕು ಮತ್ತು ಇಂಥದ್ದಾಗಿದೆ ಅಂತ ಜಗತ್ತಿಗೆ ಹೇಳುವ ಧೈರ್ಯವನ್ನು ತೋರ್ಬೇಕು. ಇದರಲ್ಲಿ ಹಿಂದೂ ಪ್ರಶ್ನೆ ಎಲ್ಲ ಇದು ಒಂದನೇದು. ಎರಡನೇದು, ಇಂಥದ್ದನ್ನು ಹೇಗೆ ಮಾಡ್ತಾರೆ, ಇದೊಂದು ಪ್ರಯೋಗಾಲಯ, ಇದೊಂದು ಎಕ್ಸ್ಪೆರಿಮೆಂಟಲ್ ಲ್ಯಾಬ್. ಅವರಿಗೆ ಹಿಂದುತ್ವದ ಎಕ್ಸ್ಪೆರಿಮೆಂಟಲ್ ಲ್ಯಾಬ್ ಇಲ್ಲಿ ಹೇಗೆ ಮಾಡಿದ್ರು ನೋಡಿ. ಇಲ್ಲಿ ಇವತ್ತು ಈ ಅರೆಸ್ಟ್ ಆಗಿರೋರು ಯಾರು? ಇಲ್ಲಿ ಒಬ್ಬರು ಹಿಂದೂ ಗೊಡ್ಡಾಗಿದೆ ಅಂತ ದನವನ್ನು ಮಾರಿದ್ದಾರೆ, ಒಬ್ಬ ಅದನ್ನು ತಗೊಂಡಿದ್ದಾರೆ, ಅದು ಮಾಂಸಕ್ಕೆ ಅಂತಾನೆ ತಗೊಂಡಿದ್ದಾರೆ. ಮತ್ತು ಇಲ್ಲಿ ಇಂಥದ್ದು ನಡೀತಾನೆ ಇರ್ತದೆ ನಿರಂತರವಾಗಿ. ಈ ಜಿಲ್ಲೆಗಳಲ್ಲಿ 2 ಜಿಲ್ಲೆಗಳಲ್ಲಿ ಗೊಡ್ಡಾದ ಹಸುಗಳನ್ನ ಮಾಂಸಕ್ಕೆ ಮಾರುವ ರೈತರಿದ್ದಾರೆ, ತಕೊಂಡು ಅದನ್ನು ಕಡಿದು ಹೋಟೆಲ್ಗಳಿಗೆ ಸಪ್ಲೈ ಮಾಡುವ ಹಿಂದೂಗಳಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇದನ್ನ ತನಿಖೆ ಮಾಡಬೇಕಿತ್ತು. ಇವತ್ತು ನಾನು ಕೇಳ್ತೇನೆ, ಬ್ರಹ್ಮಾವರದಲ್ಲಿ ನಮ್ಮ ಬೊಮ್ಮಾರ ಕಾಂಗ್ರೆಸ್ ಮರುದಿವಸ ಹೋಗಿ ಆ ಕೊರಗರ ಕೇರಿಗೆ ಹೋಗಿ ಆ ಕೊರಗರ ಹುಡುಗರನ್ನು ಮಾತಾಡಿಸ್ಬೇಕಿತ್ತು. ಮಾತಾಡ್ತಿದ್ದೀರಾ? ಆ ಕೆಲಸವನ್ನು ನಾವು ಮಾಡಿ ಈ ಚೇನ್ ಎಲ್ಲಿಂದ ಶುರು ಆಗುತ್ತೆ? ಯಾಕೆಂದ್ರೆ ಮರುದಿವಸ ಯಶ್ಪಾಲ್ ಸುವರ್ಣನ್ಗೆ ಹಚ್ಚಲಿಕ್ಕೆ 5 ನಿಮಿಷ, ಆರಿಸ್ಲಿಕ್ಕೆ 10 ದಿವಸ ಬೇಕು. ಹಾಗಾಗಿ ತಕ್ಷಣವೇ ನಾವು ಸ್ಥಳಕ್ಕೆ ಹೋಗಬೇಕು, ಏನಾಗಿದೆ ಅಂತ ತಿಳ್ಕೊಳ್ಬೇಕು, ಯಾರ್ಯಾರು ಅಪರಾಧಿಗಳು ಅಂತ ತಿಳ್ಕೊಳ್ಬೇಕು. ಇವತ್ತು ಅಪರಾಧಿಗಳನ್ನು ನೋಡಿ ನನಗೆ ನೋವಾಗ್ತದೆ. ಅವರು ಆ ಕುಂಜಾಲ್ನ ಕೊರಗರ ಕೇರಿಯ 4 ಜನ ಅಲ್ಲ, 3 ಜನ. ಇನ್ನಿಬ್ರು ಯಾರು? ಇನ್ನಿಬ್ರು ಶೆಡ್ಯೂಲ್ ಟ್ರೈಬ್. ಇದರಲ್ಲಿ ಇವರಿಂದ ಕೆಲಸ ಮಾಡಿಸಿ ಇವರನ್ನ ಜೈಲಿಗೆ ಹಾಕಿಸಿ ಯಶ್ಪಾಲ್ ಸುವರ್ಣ ಮಾತಾಡ್ತಾರೆ, ಶರಣ್ ಪಂಪಲ್ ಮಾತಾಡ್ತಾರೆ. ಇದನ್ನ ನಿರಂತರವಾಗಿ ಮಾತಾಡ್ಕೊಂಡು ಬಂದಿದ್ದಾರೆ. MJ ಅವರು ಹೇಳಿದ್ರು, ಯಾರಿದ್ದಾರೆ ನೋಡಿ ಅಂತ, ಬಡವರಲ್ಲ, ಅಲ್ಲಿ ಬಿಲ್ಲವರು ಮತ್ತು ದಲಿತರು ಇವತ್ತು ನಿರಂತರವಾಗಿ ಜೈಲಲ್ಲಿದ್ದಾರೆ, ಅವ್ರ ಮೇಲೆ ಕೇಸ್ ನಡೀತಾ ಇವೆ. ಆದ್ರೆ ಅದನ್ನ ಹೇಗೆ ನಿಲ್ಲಿಸ್ತಾ ಇದ್ದಾರೆ ಈಗ ಯೋಚನೆ ಮಾಡಿ. ಯಾತಕ್ಕೆ ಬಿಲ್ಲವರು ಮತ್ತು ದಲಿತರು, ನಾನು ಈ ಜಾತಿ ಹೆಸರನ್ನ ಯಾತಕ್ಕೆ ಹೇಳ್ತಾ ಇದ್ದೆ ಅಂದ್ರೆ, ಸಾಮಾಜಿಕವಾಗಿ ಹಿಂದುಳಿದ ಜಾತಿಗಳನ್ನ ಹೇಗೆ ಸಂಘ ಪರಿವಾರ ಉಪಯೋಗಿಸ್ಕೊಳ್ತಾ ಇದೆ, ಹೇಗೆ ಅವರನ್ನ ಬೀದಿಗಿಳಿಸ್ತಾ ಇದೆ. ನನಗೆ ಗೊತ್ತಿರೋ ಮೂಲಗಳ ಪ್ರಕಾರ MJ ಅವರನ್ನು ಬಹಿರಂಗವಾಗಿ ಹೇಳಬೇಕು, ಈ ರೀತಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಯಾವ ಹುಡುಗರೆಲ್ಲ ಪೇಂಟಿಂಗ್ ಕೆಲಸ ಮಾಡೋದು, ಇದು ಸೆಂಟ್ರಿಂಗ್ ಕೆಲಸ ಮಾಡೋ ಹುಡುಗರು, ಅಥವಾ ಉದ್ಯೋಗ ಇಲ್ಲದೆ ಇರುವಂತಹ ಅನೇಕ ಹುಡುಗರಿಗೆ ಮಳೆಗಾಲ ಬಂತಂದ್ರೆ ಅಥವಾ ಮೀನಲ್ಲಿ ಕೂಲಿ ಮಾಡಲಿಕ್ಕೆ ಹೋಗೋ ಹುಡುಗರು, ಅವ್ರಿಗೆ ದಿವಸಕ್ಕೆ 200-300 ರೂಪಾಯಿ ಸಿಗ್ತದೆ. ಅಂಥವ್ರಿಗೆ ಈ ಕೆಲಸ ಮಾಡಿದ್ರೆ ನಿನಗೆ ಸೆರೆ ಕೊಡಿಸ್ತೀನಿ, 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ಜೈಲಲ್ಲಿದ್ರೆ ಅವರ ಕುಟುಂಬಕ್ಕೆ ನಿರಂತರವಾಗಿ 1,000 ರೂಪಾಯಿಗಳು ಹೋಗ್ತದೆ. ಅವರ ಕೇಸನ್ನ ನಡೆಸಲಿಕ್ಕೆ ನಮ್ಮ ದೊಡ್ಡ ದೊಡ್ಡ ಕ್ರಿಮಿನಲ್ ಲಾಯರ್ಗಳನ್ನ ಅವರು ಹಣ ಕೊಟ್ಟು ಇಟ್ಕೊಳ್ತಾರೆ. ಇದು ಒಂದು ಉದ್ಯಮ ಅಂತಂದ್ರೆ, ಇದು ಕೋಮುವಾದವನ್ನು, ಕೋಮು ಹಿಂಸೆಯನ್ನ ನಿರಂತರವಾಗಿ ಚಾಲನೆಯಲ್ಲಿರುವಂತಹ ಒಂದು ಇಂಡಸ್ಟ್ರಿ. ಇಲ್ಲಿ ಅವರು ಹಣ ಹಾಕಿದ್ದಾರೆ. ಅದಕ್ಕೆ ತಕ್ಷಣವೇ ಅವರಿಗೆ ಒಂದು ಪ್ರಾಫಿಟ್ ಬೇಕು. ನಾವು ಇದನ್ನ ಏನ್ ಮಾಡ್ಬೇಕು? ಇದು ಬರೀ ಸೌಹಾರ್ದದ ಮಾತಾಡಿದ್ರೆ ಆಗೋದಿಲ್ಲ, ರ್ಯಾಲಿ ಮಾಡಿದ್ರೆ ಆಗೋದಿಲ್ಲ, ಹಿಂದೂ ಮುಸ್ಲಿಂ ಬಾಯಿ ಅಂದ್ರೆ ಆಗೋದಿಲ್ಲ. ನಾವು ಮುಖ್ಯವಾಗಿ ಈ ನಮ್ಮ ತಳ ಸಮುದಾಯದ ಜನಗಳು, ಯುವಕರು ಆ ಕಡೆಗೆ ಹೋಗದ ಹಾಗೆ ತಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಕೊರಗರು 3 ಜನ, ನೀವು 3ಅವರೇ, ನೀವು ಹೋಗಿ ನಾವು ಅವರ ಕೇರಿಗಳಿಗೆ ಹೋಗಬೇಕು, ಅವರ ಸಾಮಾಜಿಕ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಯಾತಕ್ಕೆ ಅವರು ಹೆಂಡ ಮತ್ತು ಹಣಕ್ಕೆ ಅಲ್ಲಿಗೆ ಹೋಗ್ತಾರೆ ಅಂತಂದ್ರೆ, ಅವ್ರಿಗೆ ಜೀವನ ಇಲ್ಲ, ವಿದ್ಯೆ ಇಲ್ಲ. ಕೊರಗರ ಸಾಮಾಜಿಕ ಸ್ಥಿತಿಗತಿಗಳು ಏನು ಅಂತ ಹೆಗ್ಡೆ ಅವರು ಅಧ್ಯಯನ ಮಾಡಿದ್ದಾರೆ, ಮತ್ತು ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಏನಂತ ಇದರ ಬಗ್ಗೆ ನಾವು ಕಾಳಜಿ ವಹಿಸಿದೆ. ಅದನ್ನ ನಮ್ಮ ರಾಜ್ಯ ಸರ್ಕಾರವೇ ಮಾಡಬೇಕು ಅಂತಿಲ್ಲ. ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಅನ್ನ ಮಾಡಬಹುದು, ಹತ್ತಿರದಲ್ಲಿರೋ ದಲಿತರ ಕೇರಿಗಳಿಗೆ ಹೋಗಿರ್ಬೋದು, ಹತ್ತಿರದಲ್ಲಿರೋ ಕೊರಗರ ಕೇರಿಗಳಿಗೆ ಹೋಗಿ ಅವರ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ನಾವೇನು ಮಾಡಬಹುದು ಅಂತ ನೀವು ಅವ್ರ ಜೊತೆ ಕೆಲಸ ಮಾಡಿದ್ರೆ, ಅಲ್ಲಿನ ಯುವಕರು ಇವರ ಹೆಣದ ಹಂಡದ ಆಸೆಗೆ ಹೋಗದೆ ನಿಮ್ಮ ಜೊತೆಗೆ ಬರ್ತಾರೆ. ಅದಾಗದ ಹೊರತು ನೀವು ಅವರ ಕೋಮು ಹಿಂಸೆಯ ಒಂದು ಉದ್ಯಮವನ್ನು, ಇಂಡಸ್ಟ್ರಿಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ.
ಇದನ್ನ ನಾನು ಯಾತಕ್ಕೆ ಧೈರ್ಯದಿಂದ ಹೇಳ್ತಾ ಇದ್ದೇನೆ ಅಂದ್ರೆ, ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್, ನಮ್ಮ ಸದಾಶಿವರಾಯರ, ಕುದ್ಮಲ್ ರಂಗರಾಯರ ಕಾಲದಲ್ಲಿ ಕಾಂಗ್ರೆಸ್ ಮಾಡಿದ ಕೆಲಸ ಏನು ಅಂತಂದ್ರೆ, ಇವರ ಎದುರು ಇವರ ಈ RSS ನ ಅಜೆಂಡಾದ ಎದುರು ಮಾಡಿದ್ದು ಅವರು ಸಮಾಜದ ಈ ರೀತಿಯ ಸುಧಾರಕ ಕೆಲಸಗಳನ್ನ, ಜಾತಿ ಎದುರು ಜಾತಿಗಳನ್ನ ಮೀರುವ ಕೆಲಸವನ್ನ, ಹಿಂದುಳಿದವರು ಮತ್ತು ಅವರ ಆರ್ಥಿಕ ಮತ್ತು ಶೈಕ್ಷಣಿಕ ಉನ್ನತಿಯ ಕೆಲಸವನ್ನ ಯಾವತ್ತು ಕಾಂಗ್ರೆಸ್ ಇದನ್ನ ಮರೀತದೆ, ನೀವು ಕಾಂಗ್ರೆಸ್ನಲ್ಲಿ ಸೌಹಾರ್ದವನ್ನ ಹಾಳು ಮಾಡಲಿಕ್ಕೆ ಕಾಂಗ್ರೆಸ್ ಕೂಡ ಸೇರ್ತದೆ. ಇದನ್ನು ನೆನಪಿಟ್ಕೊಳ್ಳಿ. ಹಾಗಾಗಿ ಧೈರ್ಯದಿಂದ ಇವತ್ತು ನಾವು ಮತದ ಪ್ರಶ್ನೆ ಮಾಡೋದು ಬೇಡ. ನಮಗೆ ಒಂದು ಸುಮಾರು ಆಧ್ಯಾತ್ಮ ಹೇಳಿದರು, ನನಗೆ ಯಾವುದು ನಾನು ಮತವನ್ನು ನಂಬ್ತೀನೋ ಬಿಡ್ತೀನೋ ಅಲ್ಲ, ಆದ್ರೆ ನನಗೆ ಒಂದು ಸಾರ್ವಜನಿಕ ಆಧ್ಯಾತ್ಮ ಇದೆ. ಏನು ಅಂತಂದ್ರೆ, ಇಲ್ಲಿ ಎಲ್ಲರಿಗೂ ನಾಗರಿಕ ಹಕ್ಕುಗಳಿವೆ, ಇಲ್ಲಿ ಎಲ್ಲರೂ ಸಮಾನರು, ಎಲ್ಲ ಜಾತಿಯವರು ಸಮಾನರು, ಎಲ್ಲ ಲಿಂಗದವರು ಸಮಾನರು. ಹಾಗಾಗಿ ಎಲ್ಲರಿಗೂ ನಾಗರಿಕ ಹಕ್ಕುಗಳಿವೆ, ಅದನ್ನ ಕಸ್ಕೊಳ್ಳಿಕ್ಕೆ ನಾನು ಬಿಡೋದಿಲ್ಲ ಅಂತ. ಮತ್ತು ಈ ನನ್ನ ಸಮಾಜದಲ್ಲಿ ಯಾರು ಹಿಂದುಳಿದ ಜಾತಿಗಳು, ಹಿಂದುಳಿದ ವರ್ಗಗಳು ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದರೆ ಅವರ ಬೆಂಬಲಕ್ಕೆ ನಾನು ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ನಿಂದ ಕೆಲಸ ಮಾಡ್ತೇನೆ. ಬ್ಲಾಕ್ ಕಾಂಗ್ರೆಸ್ನಿಂದ ಉದ್ಯಮಿಗಳಿಂದ ಹೋಗ್ತೇನೆ, ಒಂದು ಶಿಕ್ಷಣವನ್ನು ಕೊಡಿಸ್ತೇನೆ, ಅವರಿಗೆ ಒಂದು ಮಾನವಂತ ಬದುಕನ್ನು ಕೊಡ್ತೇನೆ ಅಂದ್ರೆ ಮಾತ್ರ ಅವರು ಕಾಂಗ್ರೆಸ್ನ ಜೊತೆಗೆ ಬರ್ತಾರೆ ಹೊರತು ಇಲ್ಲಿಯ ಭಾಷಣದಿಂದ ಅಲ್ಲ, ಕರೆಗಳಿಂದ ಅಲ್ಲ. ದಯವಿಟ್ಟು ಇದನ್ನ ಎಲ್ಲ ಕಾಂಗ್ರೆಸ್ನವ್ರು, ನಾನು ಮೊನ್ನೆ ಹೇಳ್ತಾ ಇದ್ದೆ, ಮೊನ್ನೆ ನಿಯೋಗ ಬಂದಾಗಲೂ ನಾನು ಹೇಳಿದೆ, ಮೊದಲು ಮಾಡಬೇಕಾದ ಕೆಲಸ ಈ ರೀತಿಯ ಸುಧಾರಣಾವಾದಿ ಕೆಲಸಗಳನ್ನ, ಸಮಾಜವನ್ನು ತಲುಪುವ ಕೆಲಸಗಳನ್ನ, ಅದನ್ನ ಬ್ಲಾಕ್ ಕಾಂಗ್ರೆಸ್, ನಾನು ರಮೇಶನ್ಗೆ ಯಾವಾಗಲೂ ಹೇಳ್ತಾ ಇದ್ದೆ, ಬ್ಲಾಕ್ ಕಾಂಗ್ರೆಸ್ನಲ್ಲಿ ಮೊನ್ನೆ ಪುಣ್ಯಕ್ಕೆ ಹೇಳಿದೆ, ಇಷ್ಟು 5 ಯೋಜನೆಗಳನ್ನ ಮಾಡಿದ್ರಿ, ಇದನ್ನ ತಲುಪಿಸ್ಲಿಕ್ಕೆ ನಿರಂತರವಾಗಿ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕಾಗುದಿಲ್ಲ. ನಾನು ಇವತ್ತವರೆಗೂ ನೋಡಿಲ್ಲ. ಅದರ ವಿರುದ್ಧ 5 ಯೋಜನೆಗಳು ಯಾವುದು ಜನರಿಗೆ ತಲುಪ್ತದೋ ಅದರ ಯೋಜನೆಗಳ ವಿರುದ್ಧ ಅವರು 1ನೇ ದಿನದಲ್ಲೇ 2ನೇ ದಿವಸದಿಂದಲೇ ಪ್ರಚಾರ ಶುರು ಮಾಡಿದ್ದಾರೆ. ಕಾಂಗ್ರೆಸ್ನವರು ಬ್ಲಾಕ್ಗಳಿಗೆ ಹೋಗಿ ನಾವು ಸೋತ ತಕ್ಷಣ ಬ್ಲಾಕ್ಗಳಿಗೆ ಹೋಗ್ಬಾರ್ದಂತ ಇದೆಯಾ? ಬ್ಲಾಕ್ಗಳಲ್ಲಿ ಈ 5 ಯೋಜನೆಗಳ ಒಂದು ತರಬೇತಿಯನ್ನು ಅಂದ್ರೆ ಒಂದು ನಿರಂತರವಾಗಿ ಜನರ ಜೊತೆಗೆ ಹೋಗಿ, ನಾನು ರಮೇಶಣ್ಣ ಮಾಡೋದು ನೋಡಿದ್ದೀನಿ, ಅಲ್ಲಿ ಹೋಗ್ತಿರ್ತಾರೆ, ಕೇಳ್ತಾರೆ. ಆದ್ರೆ ನಿರಂತರವಾಗಿ ಎಲ್ಲಾ ಬ್ಲಾಕ್ಗಳಲ್ಲೂ ಹೋಗಿ ಈ ಯೋಜನೆಗಳು ಯಾಕಿವೆ, ಯಾತಕ್ಕಿವೆ, ನಿಮ್ಗಿವೆ, ಇದನ್ನ ಕೋಮುವಾದಿಗಳು ಯಾಕೆ ಮಾಡಲಿಲ್ಲ, ನಾವು ಮಾಡ್ತಿದ್ದೇವೆ ಅಂತ ತಿಳಿಸೋವರೆಗೂ ಜನ ನಿಮ್ಮ ಜೊತೆ ಬರೋದಿಲ್ಲ. ನಿರಂತರವಾಗಿ ಜನರ ಜೊತೆ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜನರ ಜೊತೆ ಹೋಗಿ, ಚುನಾವಣೆ ಮತ್ತು ಸಮಯದಲ್ಲಿ ಮಾತ್ರ ಅಲ್ಲ, ಚುನಾವಣೆ ಇಲ್ಲದ ಸಮಯದಲ್ಲಿ ಈ ಕೆಲಸವನ್ನು ಮಾಡಿದ್ರೆ ಕಾಂಗ್ರೆಸ್ ಮತ್ತೆ ಜನ ವಿಶ್ವಾಸವನ್ನು ಗೆಲ್ಲಿಸಿಕೊಳ್ಳೋದಿಲ್ಲ ಮತ್ತು ಇಲ್ಲಿ ಸೌಹಾರ್ದ ಇರೋದಿಲ್ಲ. ಎಲ್ಲಿಯವರೆಗೆ ಕಾಂಗ್ರೆಸ್ ಇಲ್ಲಿ ವಿಜಯ ಆಗ್ತಿತ್ತು, ರಾಜಕೀಯ ಇತ್ತು, ಅವಾಗ ಯಾಕೆ ಆಗಲಿಲ್ಲ ಕೋಮುಗಲಭೆ? ಯಾಕಂದ್ರೆ ಜನರ ಹತ್ರ ಹೋಗ್ತಾ ಇತ್ತು ಕಾಂಗ್ರೆಸ್. ಬ್ಲಾಕ್ ಲೆವೆಲ್ ಅಲ್ಲಿ, ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ. ಯಾವತ್ತು ನೀವು ಅದನ್ನ ಕಳ್ಕೊಳ್ತಿರೋ, ಅವರು ಇವತ್ತು ದಲಿತರ ಜೊತೆ ಸಂಪರ್ಕ ಇಲ್ಲ, ಇವತ್ತು ವರ್ಗದ ಜೊತೆ ಸಂಪರ್ಕ ಇಲ್ಲ, ಇವತ್ತು ಮುಸ್ಲಿಮರ ಜೊತೆಗೂ ಸಂಪರ್ಕ ಈ ರೀತಿ ಹಾಕೊಡುದು. ಹಾಗಾಗಿ ಈ ಸೌಹಾರ್ದಕ್ಕೆ ಒಂದು ರಾಜಕೀಯ, ಸೌಹಾರ್ದವು ಒಂದು ರಾಜಕೀಯ, ಅದು ಸಾಮಾಜಿಕ ರಾಜಕೀಯ, ಅದು ಎಂದಿನಿಂದಲೂ ಕಾಂಗ್ರೆಸ್ ಮತ್ತು ನೆಹರು ಮಾಡ್ಕೊಂಡು ಬಂದ ರಾಜಕೀಯ, ಗಾಂಧಿಯ ಸಾಮಾಜಿಕ ಧರ್ಮದ ರಾಜಕೀಯ. ಅದನ್ನ ಮರೆತರೆ ನಿಮ್ಮ ಕಣ್ಣೆದುರೇ ಸೌಹಾರ್ದವನ್ನು ಅವರು ಕೊಚ್ಚಿ ಹಾಕಲಿಕ್ಕೆ ಸಾವರ್ಕರ್ ರಾಜಕೀಯವನ್ನ, ಗೋಲ್ವಾಲ್ ರಾಜಕೀಯವನ್ನ ಅವರು ಮಾಡ್ತಿದ್ದಾರೆ. ಹಾಗಾಗಿ ಅದರ ಎದುರು ನೀವು ಈ ರಾಜಕೀಯಕ್ಕೆ ತಯಾರಾಗಬೇಕು. ನಾವು ನಿರಂತರವಾಗಿ ನಮ್ಮಂತ ಚಳವಳಿಗಾರರು 10 ಜನ ಬಂದು ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಅಂತ ಅವ್ರು ತಮಾಷೆ ಮಾಡ್ತಾರೆ. ನಾವು 10 ಜನ ಇದ್ದು ತೊಂದರೆ ಇಲ್ಲ, ನೀವು 100 ಜನರನ್ನ, 1000 ಜನರನ್ನ ಈ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ